ಆತ ಸ್ಯಾಂಡಲ್ವುಡ್ನಲ್ಲಿ ಗುರುತಿಸಿಕೊಂಡಿರೋ ಕಲಾವಿದ, ಕಿರುತೆರೆಯಲ್ಲೂ ಅಭಿನಯ. ಶಿವಾಜಿ ಸೂರತ್ಕಲ್ ನಟ ಇದೀಗ ತನಗೆ ನ್ಯಾಯ ಬೇಕು ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ. ಯಾಕೆ ಅನ್ನೋದನ್ನ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಹೊಡಿತಾಳೆ ಬಡಿತಾಳೆ ನನ್ ಹೆಂಡತಿ. ಫಾರಿನ್ ಟ್ರಿಪ್ ಹೋಗಿದ್ದ ಪತಿಗೆ ಬೆತ್ತು ಗೂಸ. ನ್ಯಾಯಕ್ಕಾಗಿ ಪೊಲೀಸ್ ಠಾಣಾ ಮೆಟ್ಟಿಲೇರಿದ ನಟ. ಹೊಡಿತೋಳೆ ಬಡಿತೋಳೆ ನನ್ ಹೆಂಡತಿ, ಕೇಳ್ರಪ್ಪ ಈ ಸಂತಿ. ಹೊಡಿತೋಳೆ ಬಡಿತೋಳೆ ನನ್ ಹೆಂಡತಿ, ಕೇಳ್ರಪ್ಪ ಈ ಸಂತಿ. ಎಸ್, ಕನ್ನಡದ ಕಿರುತೆರೆ ಜೊತೆಗೆ ಬೆಳ್ಳಿತೆರೆಯಲ್ಲೂ ನಟನೆ. ಸ್ಯಾಂಡ್ಲ್ವುಡ್ ದಿಗ್ಗಜರ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋ ನಟ ಈಗ ಬೇಕು ನ್ಯಾಯ ಬೇಕು ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ. ಈ ಫೋಟೋದಲ್ಲಿರೋ ನಟನ ಹೆಸರು ಧನುಷ್. ಕನ್ನಡದ ಶಿವಾಜಿ ಸೂರತ್ಕಲ್ ಸೇರಿದಂತೆ ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಸಿನಿಮಾ ಪ್ರಮೋಷನ್ ಅಂತ ಸುದ್ದಿಯಲ್ಲಿರಬೇಕಾದ ನಟ ಈಗ ತನ್ನ ಪತ್ನಿ ವಿರುದ್ಧವೇ ದೂರು ನೀಡಿ ಸುದ್ದಿಯಾಗಿದ್ದಾರೆ. ಹೊಡಿತೋಳೆ ಬಡಿತೋಳೆ ನನ್ ಹೆಂಡತಿ, ಕೇಳ್ರಪ್ಪ ಈ ಸಂತಿ. ಹೊಡಿತೋಳೆ ಬಡಿತೋಳೆ ನನ್ ಹೆಂಡತಿ, ಕೇಳ್ರಪ್ಪ ಈ ಸಂತಿ. ಹೌದು, ನಟ ಧನುಷ್ ತನ್ನ ಹೆಂಡತಿ ನನ್ಗೆ ಹೊಡಿತಾಳೆ, ವಿದೇಶಕ್ಕೆ ಹೋಗಿದ್ರೆ ಯಾವಳ ಜೊತೆ ಹೋಗಿದ್ದೆ ಅಂತ ಅನುಮಾನ ಪಡ್ತಾಳೆ. ತಾನೇ ಬಾತ್ರೂಮ್ನ ಗಾಜಿಗೆ ಕೈ ಹೊಡೆದುಕೊಂಡು ನಾನು ಹಲ್ಲೆ ನಡೆಸಿರೋದಾಗಿ ಸುಳ್ಳು ಹೇಳ್ತಾರೆ. ಗೂಂಡಾಗಳನ್ನ ಕರೆಸಿ ಕೊಲೆ ಬೆದರಿಕೆ ಹಾಕಿಸಿದ್ದಾಳೆ. ಹೀಗಂತ ಗಿರಿನಗರ ಪೊಲೀಸ್ ಠಾಣೆಗೆ ನಟ ಧನುಷ್ ದೂರು ನೀಡಿದ್ದಾರೆ. ಈಗ ಶೂಟ್ ಅಂತಂದ್ಮೇಲೆ ಹೋಗೋದಿರುತ್ತೆ, ಎಲ್ಲಾ ಕಡೆಗೂ ಬರೋದಿರುತ್ತೆ. ಸೊ ಈಗ ಆಸ್ ಇಟ್ ಈಸ್ ಎಲ್ಲಾನು ಇಂಡಸ್ಟ್ರಿ ಅಂದ್ಮೇಲೆ ಅನುಮಾನ ರೀತಿಯಲ್ಲಿ ನೋಡೋದು ಅದು ಇವಾಗ ಸಹಜವಾಗಿ ಬಂದ್ಬಿಟ್ಟಿದೆ. ಸೊ ಅದನ್ನ ನಾವು ಯಾವ ರೀತಿನೂ ಹೆಂಗೂ ಹೇಳ್ಕೊಂಡು ಪೋಟ್ರೆ ಮಾಡೋದಕ್ಕಾಗಲ್ಲ. ಅದನ್ನ ಕೋರ್ಟ್ ಪ್ರಕಾರ ಏನ್ ಪ್ರೊಸೀಜರ್ ಇದೆಯೋ ಅದನ್ನ ಮಂಡೇವರೆಗೂ ನಮ್ಗೆ ಅವರು ಕೊಟ್ಟಿದ್ದಾರೆ. ಸದ್ಯ ಗಿರಿನಗರ ಪೊಲೀಸರು ಧನುಷ್ ಪತ್ನಿ ಹರ್ಷಿತಾ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆ ಮುಂದುವರೆಸಿದ್ದಾರೆ. ಒಟ್ನಲ್ಲಿ ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತಾರೆ. ಆದ್ರೆ ಇತ್ತೀಚೆಗೆ ಗಂಡ ಹೆಂಡತಿ ಜಗಳ ಪೊಲೀಸ್ ಠಾಣೆ ಮೆಟ್ಟಿಲೇರಿ ಊರೆಲ್ಲಾ ಸುದ್ದಿಯಾಗ್ತಿದೆ. ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.